ಬೆಂಗಳೂರು ಹೊರವಲಯದಲ್ಲಿ ಹೊಸಕೋಟೆ ಹತ್ತಿರ ಒಂದು ಕಲ್ಲಿನ ಮನೆ ಇತ್ತು. ಆ ಮನೆ ಹಲವು ವರ್ಷಗಳಿಂದ ಖಾಲಿ ಇತ್ತು. ಅಲ್ಲಿನ ಗ್ರಾಮದವರು ಹೇಳುತ್ತಿದ್ದರು, ಅಲ್ಲಿ ರಾತ್ರಿ ಯಾರೂ ಹೋಗಬಾರದೆಂದು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. 2018ರಲ್ಲಿ 3 ಕಾಲೇಜ್ ಹುಡುಗರು ಆ ಮನೆಗೆ ಹೋಗೋಣ ಎಂದು ತೀರ್ಮಾನ ಮಾಡಿದರು. ಅವರು ಇದು ಎಲ್ಲವೂ ಸುಳ್ಳು ಎಂದು ಪ್ರೂವ್ ಮಾಡಬೇಕೆಂದು ಅವರು ಆ ಮನೆಗೆ ಹೋಗೋಣ ಎಂದು ತೀರ್ಮಾನ ಮಾಡಿದ್ದರು. ಸುಮಾರು ರಾತ್ರಿ 11 ಗಂಟೆಗೆ ಅವರು ಟಾರ್ಚ್ ಇಟ್ಕೊಂಡು ಆ ಮನೆ ಒಳಗೆ ಹೋದರು. ಮೊದಲಿಗೆ ಏನೂ ಆಗಲಿಲ್ಲ. ಆದರೆ ಒಂದು ಕೊಠಡಿಗೆ ಹೋದಾಗ ಹಠಾತ್ ತಂಪಾದ ಗಾಳಿ ಮತ್ತು ವಿಚಿತ್ರ ವಾಸನೆ, ಯಾವುದೋ ಶಬ್ದ. ಅವರು ಹತ್ತಿರ ಹೋಗ್ತಿದ್ದಾಗ ಗೋಡೆಯ ಮೇಲೆ ಕಪ್ಪು ಗುರುತುಗಳು ಕಾಣಿಸಿಕೊಂಡವು. ಅದು ನಿಧಾನವಾಗಿ ಚಲಿಸುತ್ತಿತ್ತು. ಅಕಸ್ಮಾತ್ ಒಬ್ಬ ಹುಡುಗ ಕಿರುಚಿದ, ಯಾರೋ ನನ್ನ ಹೆಸರು ಕರೀತಾ ಇದ್ದಾರೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅವರು ಹೊರಗೆ ಓಡೋಕೆ ಶುರು ಮಾಡಿದರು. ಆದರೆ ಬಾಗಿಲು ಸ್ವತಃ ಮುಚ್ಚಿತು. ಒಳಗೆ ಸಿಕ್ಕಿ ಹಾಕಿಕೊಂಡರು. ಕೆಲವು ನಿಮಿಷಗಳ ನಂತರ ಬಾಗಿಲು ಮತ್ತೆ ತೆರೆಯಿತು. ಅವರು ಹೊರಗೆ ಓಡಿ ಬಂದರು. ಮುಂದಿನ ದಿನ ಅವರಲ್ಲಿ ಒಬ್ಬ ಹುಡುಗ ಮಾತನಾಡುವುದನ್ನೇ ನಿಲ್ಲಿಸಿದ. ಅವನು ಯಾವಾಗಲೂ ಒಂದೇ ಮಾತನ್ನು ಹೇಳುತ್ತಿದ್ದ, ಅವಳು ಇನ್ನೂ ಅಲ್ಲೇ ಇದ್ದಾಳೆ ಎಂದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ.